ಏನು ವಿಶೇಷ ಅಂತ ಹೇಳಿದ್ರೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2025 ಅಂದರೆ ಏನಂತ ಹೇಳಿದ್ರೆ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈ ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನು ಯಾರು ಬರಿಬೋದು ಅಂತ ಹೇಳಿದ್ರೆ 5th ಸ್ಟ್ಯಾಂಡರ್ಡಲ್ಲಿ ಸ್ಟೂಡೆಂಟ್ಸು ಓದ್ತಾ ಇರಬೇಕು. ಯಾರು ಇವಾಗ 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರ್ತಾರೆ ಆ ಥರ ಸ್ಟೂಡೆಂಟ್ಸ್ಗಳು ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನು ಬರಿಬೋದು. ಯಾರು ಇದು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನು ಬರ್ದು ಸೆಲೆಕ್ಟ್ ಆಗ್ತಾರೆ ಅವರು ನವೋದಯ ಸ್ಕೂಲ್ಸ್ಗಳಲ್ಲಿ ತಮ್ಮ ಸ್ಟಡೀಸ್ಗಳನ್ನು ಕಂಟಿನ್ಯೂ ಮಾಡ್ಬೋದು. ಅವ್ರು ಯಾವಾಗ ನವೋದಯ ಸ್ಕೂಲ್ಸ್ಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ 5th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ ಬರೀತಾರೆ. 5th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು 6th ಸ್ಟ್ಯಾಂಡರ್ಡಿಗೆ ನವೋದಯ ಸ್ಕೂಲ್ಸ್ಗಳಿಗೆ ಅಡ್ಮಿಷನ್ಸ್ಗಳನ್ನು ಪಡಿತಾರೆ. 6th ಸ್ಟ್ಯಾಂಡರ್ಡಿಂದ PUC ತನಕ ಅಂದರೆ 12th ಸ್ಟ್ಯಾಂಡರ್ಡ್ ತನಕ ನವೋದಯ ಸ್ಕೂಲ್ಸ್ಗಳಲ್ಲಿ ಓದ್ಬೋದು. ಆಲ್ ಓವರ್ ಕರ್ನಾಟಕದಲ್ಲಿ ನವೋದಯ ಸ್ಕೂಲ್ಸ್ಗಳಿದೆ. ನಾವು ಚಿಕ್ಕಮಂಗ್ಳೂರು ಆಗಿರೋದ್ರಿಂದ ಚಿಕ್ಕಮಂಗ್ಳೂರಲ್ಲೂ ಕೂಡ ನವೋದಯ ಸ್ಕೂಲ್ಸ್ಗಳಿದೆ. ಚಿಕ್ಕಮಂಗ್ಳೂರಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಬಾಳೆಹೊನ್ನೂರಲ್ಲಿದೆ. ಅಲ್ಲಿ ನಿಮ್ಮ ಮಕ್ಕಳು ಈ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆದರೆ ಹೋಗ್ಬಿಟ್ಟು ತಮ್ಮ ಎಜುಕೇಷನನ್ನು ಮುಂದುವರಿಸ್ಬೋದು. ಇದು ಪ್ಯೂರ್ಲಿ ಸಿ ಬಿ ಎಸ್ ಸಿ ಎಜುಕೇಷನ್ಸ್ ಇರುತ್ತೆ. ತುಂಬ ಕ್ವಾಲಿಟಿ ಆಗಿರುವಂಥ ಒಂದು ಎಜುಕೇಷನ್ಸ್ಗಳನ್ನು ನೀವು ಇಲ್ಲಿ ನವೋದಯ ಸ್ಕೂಲ್ಸ್ಗಳಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಕೊಡಿಸ್ಬೋದು. ಯಾವುದೇ ರೀತಿಯಾದ ಒಂದು ಫೀಸ್ ಇರೋದಿಲ್ಲ, ಅಲ್ಲಿ ಫ್ರೀ ಆಗಿರುತ್ತೆ ಎಜುಕೇಷನ್ನು. ಮತ್ತು ಹಾಸ್ಟೆಲ್ ಫೆಸಿಲಿಟೀಸು ಕೂಡ ಎಲ್ಲ ಏನಾಗಿರುತ್ತೆ ಫ್ರೀ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ಲಿ ಏನಂತ ಹೇಳಿದ್ರೆ ಈ ರೂರಲ್ ಮಕ್ಕಳುಗಳಿಗೆ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದು ತುಂಬ ಒಂದು ಒಳ್ಳೆಯದಾಗಿರುವಂಥ ಒಂದು ಸ್ಕೂಲ್ ಆಗಿರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಎಜುಕೇಷನ್ಸ್ಗಳನ್ನು ಕಂಟಿನ್ಯೂ ಮಾಡ್ಬೋದು 6th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ. ಇಲ್ಲಿ ಅಪ್ಲಿಕೇಶನಲ್ಲಿ ಏನೇನಿದೆ ಅಂತ ಬಿಟ್ಟು ಒಂದು ಸ್ವಲ್ಪ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಈಗ ನವೋದಯ ಅಪ್ಲಿಕೇಶನ್ನು ಕಾಲಾಗಿದೆ. ಇದ್ರದ್ದು ಲಾಸ್ಟ್ ಡೇಟು ಯಾವಾಗ ಅಂತೇಳಿದ್ರೆ ಇಲ್ಲೇ ಇದೆ ನೋಡಿ, 16/9/2024 ಆಗಿದೆ. 2024 ಲಾಸ್ಟ್ ಡೇಟ್ ಆಗಿದೆ. ಆವಾಗ ಅಲ್ಲಿ ತನಕ ಡೇಟ್ ಇದೆ. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ಗಳನ್ನ ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಪ್ರಾಸ್ಪೆಕ್ಟಸ್ಸು ಏನೇನಿದೆ, ಯಾವ ಥರ ಇದನ್ನು ನೀವು ಸಬ್ಮಿಟ್ ಮಾಡಬೇಕು, ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನೋಡಿ, ನವೋದಯ ಸ್ಕೂಲ್ಸ್ಗಳು ಎಲ್ಲೆಲ್ಲಿದೆ ಅಂತಬಿಟ್ಟು ಎಲ್ಲ ಇಲ್ಲಿ ಡೀಟೇಲ್ ಆಗಿದೆ. ಇಲ್ಲಿ ನಿಮಗೆ ಈ ಥರ ಡೀಟೇಲ್ ಆಗಿ ಬರುತ್ತೆ. ನಮ್ಮದು ನೋಡಿ ಇಲ್ಲಿ ಕರ್ನಾಟಕದಲ್ಲಿದೆ. ನಮ್ಮದು ಇಲ್ಲಿ 15 ಕರ್ನಾಟಕದಲ್ಲಿದೆ. ನಮ್ಮದು ಕರ್ನಾಟಕ 33 ಸ್ಕೂಲ್ಸ್ಗಳಿರುತ್ತೆ ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ನಾವು ಮುಂದೆ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ಹಿಂಗೆ ನೋಡ್ತಾ ಬಂದರೆ ಈಗ ಎಕ್ಸಾಮಿನೇಷನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಟೆಸ್ಟ್ ಫಾರ್ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬಿಟ್ಟಿದೆ ನೋಡಿ. ಇಲ್ಲಿ ಯಾವಾಗ ಸೆಲೆಕ್ಷನ್ ಟೆಸ್ಟ್ ಫಾರ್ ನವೋದಯ ಎಕ್ಸಾಮ್ ಅಂತ ಹೇಳಿದ್ರೆ ನಮಗೆ ಯಾವಾಗ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ನೋಡಿ, ಇಲ್ಲಿ ಕರ್ನಾಟಕ ಇದೆ. ಇಲ್ಲಿ ಕರ್ನಾಟಕ 2 ಫೇಸಲ್ಲಿ ಎಕ್ಸಾಮ್ ಮಾಡ್ತಾರೆ. ನಮ್ಮದು ಸೆಕೆಂಡ್ ಫೇಸ್ ಎಕ್ಸಾಮಿನೇಷನ್ ಬರುತ್ತೆ. ಅಂದರೆ 18th ಜನವರಿಗೆ ನಿಮ್ಮ ಮಕ್ಕಳು ಎಕ್ಸಾಮಿನೇಷನ್ಸ್ನ ಬರೀತಾರೆ. ಯಾವಾಗ ಅಂದರೆ 2025ಗೆ ಎಕ್ಸಾಮಿನೇಷನ್ ಟೈಮಿಂಗ್ಸ್ ನೋಡಿ, ಇಲ್ಲಿ 11:30 AM ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಯಾವಾಗ 18th ಜನವರಿ 2025 ಸಾಟರ್ಡೆ ಅವರಿಗೆ ಎಕ್ಸಾಮಿನೇಷನ್ ಇದೆ. ಮತ್ತಿಲ್ಲಿ ನೋಡಿ, ಇನ್ನೊಂದು ಸಲ ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಡೇಟು ಯಾವಾಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದು ಅಂತ ಹೇಳಿದ್ರೆ 16th ಸೆಪ್ಟೆಂಬರ್ 2024 ಲಾಸ್ಟ್ ಡೇಟ್ ಆಗಿದೆ ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಕ್ಕೆ. ಮತ್ತು ಆಮೇಲೆ ನಿಮಗೆ ಇನ್ನೂ ತೀರಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ನಾವು ಇನ್ನೂ ಈ ನೋಟಿಫಿಕೇಶನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಬೇಕು ಅಂತ ಹೇಳಿದ್ರೆ ನೋಡಿ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನವೋದಯ ವೆಬ್ಸೈಟು ಕೂಡ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ನವೋದಯ ವೆಬ್ಸೈಟು. ಈ ನವೋದಯ ವೆಬ್ಸೈಟ್ಗಳಿಗೆ ನೀವು ಹೋಗ್ಬಿಟ್ಟು ಅಲ್ಲಿ ನೋಟಿಫಿಕೇಶನನ್ನು ಓಪನ್ ಮಾಡ್ಕೊಂಬಿಟ್ಟು ಡೀಟೇಲ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನೀವು ನೋಡ್ಕೊಬೋದಾಗುತ್ತೆ. ಯಾವ್ಯಾವ ಥರ ಇಲ್ಲಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನನ್ನು ನೀವು ಮಾಡ್ಕೊಬೇಕು ಈ ಸೆಲೆಕ್ಷನ್ ಟೆಸ್ಟಿಗೆ ಅಂತೇಳ್ಬಿಟ್ಟು. ಮತ್ತಾಮೇಲೆ ನೀವು
ಸರ್ಟಿಫಿಕೇಟ್ ವೆರಿಫೈಡ್ ಬೈ ದ ಹೆಡ್ ಮಾಸ್ಟರ್. ಏನೇನು ನೀವು ಪೇರೆಂಟ್ಸ್ಗಳು ಇಂಪಾರ್ಟೆಂಟ್ ಆಗಿರ್ಬೇಕು ಅಂದರೆ ಸ್ಟೂಡೆಂಟ್ಸ್ ಇನ್ನೊಂದು ಫೋಟೋಗ್ರಾಫ್ ಇರಬೇಕು, ಸಿಗ್ನೇಚರ್ ಇಂದು ಆಫ್ ಪೇರೆಂಟ್ಸು, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟು, ಮತ್ತು ಇದು ಆಧಾರ್ ಕಾರ್ಡ್. ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಅಪ್ಲಿಕೇಶನ್ ಫಿಲಪ್ ಮಾಡುವಂಥ ಟೈಮಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಮತ್ತೊಮ್ಮೆ ಹಿಂಗೆ ಮುಂದೆ ಹೋಗ್ತಾ ಇದ್ರೆ ನಾವು ಈ ನವೋದಯ ಎಕ್ಸಾಮ್ಸ್ಗಳಿಗೆ ಯಾರು ಎಲಿಜಿಬಲ್ ಆಗಿರ್ತಾರೆ ಅಂತಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೂ ಈಸ್ ಎಲಿಜಿಬಲ್ ಅಂತಬಿಟ್ಟು. ಹೂ ಈಸ್ ಎಲಿಜಿಬಲ್ ಅಂತ ಹೇಳಿದ್ರೆ 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರಬೇಕು ಸ್ಟೂಡೆಂಟ್ಸು. ಆ ಥರ ಸ್ಟೂಡೆಂಟ್ಸ್ಗಳು ಏನಾಗಿರ್ತಾರೆ ಅಂದರೆ ಈ ನವೋದಯ ಎಕ್ಸಾಮಿನೇಷನ್ ಅನ್ನು ಬರೆಯೋದಕ್ಕೆ ಎಲಿಜಿಬಲ್ ಆಗಿರುವಂಥ ಒಬ್ಬ ಕ್ಯಾಂಡಿಡೇಟ್ ಆಗಿರ್ತಾರೆ. ಮತ್ತು ಇದು ರೂರಲ್ ಮಕ್ಕಳಿಗೆ ನೋಡಿ, ಇಲ್ಲಿ ನಾನು ಹೇಳ್ದೆ ಅವಾಗಲೇ, ರೂರಲ್ ಮಕ್ಕಳಿಗೆ 75 ಸೀಟ್ಸ್ ಏನಾಗಿರುತ್ತೆ ಇಲ್ಲಿ ರಿಸರ್ವೇಷನ್ ಆಗಿರುತ್ತೆ. ಇನ್ನು 25% ಸೀಟ್ಸ್ ಯಾರಿಗೆ ರಿಸರ್ವೇಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಅರ್ಬನ್ ಮಕ್ಕಳಿಗೆ ರಿಸರ್ವೇಷನ್ ಆಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ರಿಮೈನಿಂಗ್ ಸೀಟ್ಸ್ ಎಲ್ಲ ಏನಂತ ಹೇಳಿದ್ರೆ ಅರ್ಬನ್ ಕ್ಯಾಂಡಿಡೇಟ್ಸಿಗೆಲ್ಲ ಏನಾಗಿರ್ತಿದ್ದು ರಿಸರ್ವೇಷನ್ ಆಗಿರುತ್ತೆ ಸೀಟ್ಸ್ಗಳನ್ನ. ಮತ್ತೊಮ್ಮೆಲೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಸೆಲೆಕ್ಷನ್ ಟೆಸ್ಟ್ ಯಾವ ರೀತಿಯಾಗಿ ಇದು ನವೋದಯ ಎಕ್ಸಾಮಿನೇಷನ್ಸ್ಗಳನ್ನ ಸೆಲೆಕ್ಷನ್ ಟೆಸ್ಟ್ ಅನ್ನ ನಡೆಸ್ತಾರೆ ಅಂತೇಳ್ಬಿಟ್ಟು. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರುತ್ತೆ. ಈಗ 5th ಸ್ಟ್ಯಾಂಡರ್ಡಲ್ಲಿ ಮಕ್ಕಳು ಇರೋದ್ರಿಂದ ಅವ್ರ ಲೆವೆಲ್ಲು, ಅವ್ರ ಎಬಿಲಿಟಿ ಯಾವ ಥರ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಕಾಂಪೋಸಿಷನ್ ಆಫ್ ಟೆಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ. ಮೆಂಟಲ್ ಎಬಿಲಿಟಿ ಇರುತ್ತೆ, ಅಂದರೆ ಅವರ ಮೆಂಟಲ್ ಎಬಿಲಿಟಿ 5ನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಅವರ ಮಾನಸಿಕ ಸಾಮರ್ಥ್ಯ ಯಾವ ಥರ ಇದೆ ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿಕೊಟ್ಟಿರ್ತಾರೆ. ಮೆಂಟಲ್ ಎಬಿಲಿಟಿ ಇದು ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 40 ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ. ಇದಕ್ಕೆ 50 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 1.25 ಮಾರ್ಕ್ಸ್ ಆಗುತ್ತೆ. ಒಂದು ಕ್ವಶನ್ಗೆ 1.25 ಮಾರ್ಕ್ಸ್ ಆಗುತ್ತೆ. 1.25 ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ಗೆ. ಮತ್ತೊಮ್ಮೆಲೆ ಅದು 60 ಮಿನಿಟು. ಮತ್ತೊಮ್ಮೆಲೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಇದು 20 ಕ್ವಶನ್ಸ್ ಇರುತ್ತೆ ನಂಬರ್ ಆಫ್ ಕ್ವಶನ್ಸು. ಅದು ಕೂಡ 20 ಕ್ವಶನ್ಸು, ಮಾರ್ಕ್ಸು 25 ಆಗಿರುತ್ತೆ. 30 ಮಿನಿಟ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳಿದ್ರೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ಯಾಸೇಜಸ್ಸು. ಆ ಪ್ಯಾಸೇಜ್ಗಳನ್ನು ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ಗಳನ್ನು ಓದಬೇಕು. ಆ ಪ್ಯಾಸೇಜನ್ನು ಓದ್ಬಿಟ್ಟು ಅಲ್ಲಿ ಕೊಟ್ಟಿರೋಂಥ ಕ್ವಶನ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಎಷ್ಟು ಕ್ವಶನ್ ಇರುತ್ತೆ ಅಂದರೆ ನಂಬರ್ ಆಫ್ ಕ್ವಶನ್ಸ್ 20 ಕ್ವಶನ್ಸ್ ಇರುತ್ತೆ. ಮಾರ್ಕ್ಸು 25 ಮಾರ್ಕ್ಸ್ ಇರುತ್ತೆ. ಇದು ಕೂಡ 30 ಮಿನಿಟ್ಸ್ ಇರುತ್ತೆ. ಟೋಟಲಿ ನಿಮಗೆ 80 ಕ್ವಶನ್ಸ್ ಇರುತ್ತೆ. ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ 100 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ 2 hours ಡ್ಯೂರೇಷನ್ ಇರುತ್ತೆ. ಎಲ್ಲದೂ ಸೇರಿ ಒಂದೇ ಪೇಪರ್ ಕೊಡೋದು, ಒಂದೇ ಪೇಪರು. ಇಲ್ಲಿ 60 ಮಿನಿಟು, 30 ಮಿನಿಟು, 20 ಮಿನಿಟ್ ಇದೆ ಅಂತ ಬಿಟ್ಟು 3 ಪೇಪರ್ ಕೊಡ್ತಾರೆ ಅಂತ ಯಾರು ಕೂಡ ಅನ್ಕೊಂಬಾರ್ದು. ಇಲ್ಲಿ ಒಂದೇ ಪೇಪರ್ ಕೊಡೋದು, ಒಂದೇ ಪೇಪರು. ಒಂದು ಪೇಪರ್ಲೇ ನೀವು 2 hours ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ಅಂದರೆ OMR ಶೀಟ್ ಕೊಟ್ಟಿರ್ತಾರೆ. ಆ OMR ಶೀಟ್ಗಳಲ್ಲಿ ಆನ್ಸರ್ಸ್ಗಳನ್ನು ನೀವು ಶೇಡನ್ನು ಮಾಡಬೇಕಾಗುತ್ತೆ. ಆ ಥರ ಪ್ರೋಸೆಸ್ ಇರುತ್ತೆ ಇಲ್ಲಿ ನಿಮಗೆ. ಒಂದು ಕ್ವಶನಿಗೆ ಅಂದರೆ ಇಲ್ಲಿ 80 ಕ್ವಶನ್ಸ್ ಇದೆ, 100 ಮಾರ್ಕ್ಸ್ ಇದೆ. ಒಂದು ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 1.25 ಮಾರ್ಕ್ಸ್ ಇರುತ್ತೆ, 1.25 ಮಾರ್ಕ್ಸ್ ಇರುತ್ತೆ. ಈ ಥರ ನಿಮಗೆ ಕಾಂಪೋಸಿಷನ್ ಆಫ್ ಸೆಲೆಕ್ಷನ್ ಟೆಸ್ಟ್. ಮತ್ತು ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ಇರುತ್ತೆ. 2 ಸೆಟ್ ಇರುತ್ತೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಕ್ವಶನ್ಸ್ ಆನ್ಸರ್ಸ್ಗಳನ್ನು ಮಾಡಬೇಕಾಗುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಆನ್ಸರ್ಸ್ಗಳನ್ನು ಮಾಡಬೇಕಾಗುತ್ತೆ. ಈ ಥರ ಇದು ಕಾಂಪೋಸಿಷನ್ ಆಫ್ ಸೆಲೆಕ್ಷನ್ ಟೆಸ್ಟ್ಗಳ ಬಗ್ಗೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇದು OMR ಅಂತ ಹೇಳಿದ್ನಲ್ಲ. ಈ OMR ಶೀಟ್ಗಳಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆನ್ಸರ್ಸ್ಗಳನ್ನ ಈ ಥರ ಶೇಡ್ ಮಾಡಬೇಕಾಗುತ್ತೆ. ABCD ಅಂತ ಕೊಟ್ಟಿರ್ತಾರೆ, ಅಲ್ಲಿ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಬುಕ್ಲೆಟು. ಅದನ್ನು ನೋಡ್ಕೊಂಡ್ಬಿಟ್ಟು ಆಪ್ಷನ್ A ಇದ್ರೆ ಆಪ್ಷನ್ Aಗೆ, ಆಪ್ಷನ್ B ಇದ್ರೆ B, C ಇದ್ರೆ C, D ಇದ್ರೆ D ಅಂತೇಳ್ಬಿಟ್ಟು ನೀವಲ್ಲಿ ಶೇಡನ್ನು ಮಾಡಬೇಕಾಗುತ್ತೆ. ಈ ಥರ ಇದು ಎಕ್ಸಾಮಿನೇಷನ್ಗಳನ್ನು ಕಂಡಕ್ಟನ್ನು ಮಾಡ್ಕೊಂಡು ಹೋಗೋದು ಯಾರು ಅಂತ ಹೇಳಿದ್ರೆ ನವೋದಯ ಎಕ್ಸಾಮ್ಗಳಲ್ಲಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೇಚರ್ ಆಫ್ ಟೆಸ್ಟ್ ಏನಂತ ಹೇಳಿದ್ರೆ ಇದು ಮೆಂಟಲ್ ಎಬಿಲಿಟಿ ಅಂತ ಹೇಳಿದ್ನಲ್ಲ. ಈ ಮೆಂಟಲ್ ಎಬಿಲಿಟಿಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ಪಾರ್ಟ್ 10 ತನಕ ಇದೆ ನಿಮಗೆ. ಪಾರ್ಟ್ 10 ತನಕ ಇದೆ. ಪಾರ್ಟ್ 10 ತನಕನೂ ಇದೆ. ಈ ಪಾರ್ಟ್ 1 ಆಡ್ 1 ಔಟ್ ಅಂತ ಬಿಟ್ಟು ಬರುತ್ತೆ. ಪಾರ್ಟ್ 2 ಅಲ್ಲಿ ನೋಡಿ, ಇಲ್ಲಿ ಫಿಗರ್ ಮ್ಯಾಚಿಂಗ್ ಅಂತ ಬಿಟ್ಟಿದೆ.
ಅದೇ ರೀತಿಯಾಗಿ ನಾವು ಮುಂದೆ ಹೋಗ್ತಾ ಇದ್ರೆ ಪಾರ್ಟ್ 3 ಬರುತ್ತೆ. ಇದು ಪ್ಯಾಟರ್ನ್ ಕಂಪ್ಲೀಷನ್ ಅಂತ ಬಿಟ್ಟು ಬರುತ್ತೆ. ಮತ್ತೆ ಪಾರ್ಟ್ 4 ಅಂತ ಬಿಟ್ಟಿದೆ. ಪಾರ್ಟ್ 4 ಇದು ಪಾರ್ಟ್ 4. ಅದೇ ರೀತಿಯಾಗಿ ಮುಂದೆ ಹೋದ್ರೆ ಪಾರ್ಟ್ 5 ಇದೆ. ಅದೇ ರೀತಿ 6, 7 ಮತ್ತೆ 8 ಮತ್ತೆ 9 ಮತ್ತೆ ಇದು ಪಾರ್ಟ್ 10. ಪಾರ್ಟ್ 10 ಕ್ವಶನ್ ಪೇಪರ್ ಇರುತ್ತೆ ಈ ತರನೇ ಸೇಮ್ ಟು ಸೇಮ್. ಇಲ್ಲಿ 40 ಕ್ವಶನ್ಸ್ ಇರುತ್ತೆ. ಟೋಟಲಿ 40 ಕ್ವಶನ್ಸ್ಗಳನ್ನ ನಿಮಗೆ ಕೊಟ್ಟಿರ್ತಾರೆ. ಅಲ್ಲಿ ಮೇಲ್ಗಡೆ ಡಿಸ್ಕಸ್ ಮಾಡಿರ್ತಾರೆ ತಕ್ಷಣ ತರನೇ ಎಷ್ಟು ಕ್ವಶನ್ ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ 40 ಕ್ವಶನ್ಸ್ಗಳು ಇರುತ್ತೆ. 40 ಕ್ವಶನ್ಸ್ ಈ ಥರ 40 ಕ್ವಶನ್ಸ್ಗಳು ಇರುತ್ತೆ. 50 ಮಾರ್ಕ್ಸ್ ಇರುತ್ತೆ ನಿಮಗೆ ಮಕ್ಕಳು. ನೆಕ್ಸ್ಟ್ ನಿಮಗೆ ಮ್ಯಾಥಮೆಟಿಕ್ಸ್ ಪಾರ್ಟ್ ತಗೊಂಡ್ರೆ ನೋಡಿ, ಇದು ಮ್ಯಾಥಮೆಟಿಕ್ಸ್ ಅರ್ಥಮೆಟಿಕ್ ಪಾರ್ಟ್ ಅಂತ ಹೇಳ್ತೀವಿ. ಇಲ್ಲಿ ಪಾಠಗಳು ಕೊಟ್ಟಿದ್ದಾರೆ. ಇಷ್ಟು ಲೆಸನ್ಸ್ಗಳು ಇರುತ್ತೆ ನಿಮಗೆ ಮ್ಯಾಥಮೆಟಿಕ್ ಪಾರ್ಟ್ ಅಲ್ಲಿ 12 ಲೆಸನ್ಸ್ಗಳ ತನಕ ಇರುತ್ತೆ. ಈ ನಂಬರ್ ಸಿಸ್ಟಮ್ಸ್ಗಳ ಬಗ್ಗೆ ಮತ್ತೆ ಇದು ಬೇಸಿಕ್ ಆಗಿರುವಂತ ಮ್ಯಾಥ್ಸ್ ಆಗಿರುತ್ತೆ. ಬೇಸಿಕ್ ಮ್ಯಾಥ್ಸ್, ಇದು ಬೇಸಿಕ್ ಆಗಿರುವಂತ ಮ್ಯಾಥ್ಸ್ ಆಗಿರುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ನೀವು 4th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರುವಂತ ಮ್ಯಾಥ್ಸು ಮತ್ತೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರುವಂತ ಮ್ಯಾಥ್ಸು ಮತ್ತೆ ಫ್ಯೂಚರ್ 6th ಸ್ಟ್ಯಾಂಡರ್ಡ್ ಅಲ್ಲಿ ಓದುವಂತ ಮ್ಯಾಥ್ಸ್, ಇವು ಮೂರನ್ನು ಸೇರ್ಬಿಟ್ಟು ಒಂದು ಸಿಲೆಬಸ್ಗಳನ್ನ ಮಾಡಿರ್ತಾರೆ. ನೀವು ಸ್ಟೇಟ್ ಸಿಲೆಬಸ್ ಇರ್ಬೋದು ಅಥವಾ ನೀವು ICSE ಸಿಲೆಬಸ್ ಇರ್ಬೋದು ಅಥವಾ CBSE ಸಿಲೆಬಸ್ ಇರ್ಬೋದು. ಈ ತರ ಸಿಲೆಬಸ್ಗಳಿದ್ರೆ ನೀವು ಈ ಸಿಲೆಬಸ್ಗಳಲ್ಲಿರುವಂತಹ 4th, 5th, 6th ಸ್ಟ್ಯಾಂಡರ್ಡ್ ಅಲ್ಲಿರುವಂತಹ ಪೋರ್ಷನ್ಸ್ಗಳಲ್ಲಿ ಮ್ಯಾಥ್ಸ್ ಅಲ್ಲಿರುವಂತಹ ಟಾಪಿಕ್ಸ್ಗಳನ್ನ ಏನ್ ಮಾಡಿರ್ತಾರೆ, ಇಲ್ಲಿ ಮೋಸ್ಟ್ ಆಫ್ ದ ಟಾಪಿಕ್ಸ್ಗಳನ್ನ ಹಾಕಿರ್ತಾರೆ. ಅದಕ್ಕೆ ನೀವು ಮ್ಯಾಥ್ಸ್ ಬೇಸಿಕ್ಗಳನ್ನ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ನಿಮಗೆ ಮಕ್ಕಳಿಗೆ. ಹಂಗೆ ಗೊತ್ತಿದ್ರೆ ಮಾತ್ರ ನೀವು ಇಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟನ್ನು ಅಟೆಂಡ್ ಮಾಡ್ಬೋದು. ಇಲ್ಲಿ ಎಷ್ಟು ಕ್ವಶನ್ ಇರುತ್ತೆ ಅಂದರೆ 20 ಕ್ವಶನ್ಸ್ಗಳಿರುತ್ತೆ. 20 ಕ್ವಶನ್ಸ್ಗಳಿರುತ್ತೆ. ಮತ್ತಿದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಆಗಿರೋದ್ರಿಂದ ಮಕ್ಕಳು ಒಂದು ಸ್ವಲ್ಪ ಅವ್ರ ಬುದ್ಧಿಮಟ್ಟ ಒಂದು ಸ್ವಲ್ಪ ಹೆಚ್ಚಿಗೆ ಇರಬೇಕಾಗುತ್ತೆ. ಹೆಚ್ಚಿಗೆ ಅಂತ ಹೇಳಿದ್ರೆ ತಿಳ್ಕೊಬೇಕಾಗುತ್ತೆ. ಹೇಳುವಂಥ ವಿಷಯಗಳನ್ನ ಬೇಗ ಗ್ರಾಸ್ಪ್ ಮಾಡ್ಕೊಬೇಕಾಗುತ್ತೆ. ಇದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಎಲ್ಲರಿಗೂ ಒಂದೇ ರೀತಿಯಾಗಿರುವಂಥ ಕ್ವಶನ್ ಪೇಪರ್ನ ಸೆಟ್ ಮಾಡಿರ್ತಾರೆ. ಯಾಕಂದ್ರೆ ಇಲ್ಲಿ ICSE ವಿದ್ಯಾರ್ಥಿಗಳು ಇರ್ತಾರೆ, CBSE ವಿದ್ಯಾರ್ಥಿಗಳು ಇರ್ತಾರೆ, ಮತ್ತೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಮತ್ತೆ ಆಮೇಲೆ ಮಿಲಿಟರಿ ಸ್ಕೂಲ್ಸ್ಗಳಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಅವರ ಬುದ್ಧಿಮಟ್ಟ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಏನಂದ್ರೆ ಅವರಿಗೆ ಹೇಳ್ಕೊಡುವಂಥ ಮ್ಯಾಥ್ಸ್ ಅಲ್ಲಿರುವಂಥ ಪಾಠಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಅವ್ರ ಲೆವೆಲ್ಗೆ ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಲ್ಲ ವಿಷಯಗಳನ್ನ ಜಾಸ್ತಿ ಏನ್ ಮಾಡಬೇಕು, ತಿಳ್ಕೊಳ್ಬೇಕಾಗುತ್ತೆ. ತಿಳ್ಕೊಂಡ್ರೆ ಮಾತ್ರ ಈ ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಾ ಹೋಗುತ್ತೆ. ನಮ್ದು ಚಿಕ್ಕಮಂಗ್ಳೂರಲ್ಲಿ ನವೋದಯ ಕೋಚಿಂಗ್ ಸೆಂಟರ್ ಇದೆ, ಮಲ್ನಾಡ್ ಟ್ಯುಟೋರಿಯಲ್ಸ್ ಅಂತ ಬಿಟ್ಟು. ನೀವು ಇಲ್ಲಿ ಬಂದು ಸೇರ್ಕೊಂಡ್ರೆ ಈ ಬೇಸಿಕ್ ಆಗಿರುವಂಥ ಮ್ಯಾಥಮೆಟಿಕ್ಸ್ಗಳನ್ನೆಲ್ಲ ನಾನು ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದೀವಿ. ನಾವಿಲ್ಲಿ ಒಂದು 18 ವರ್ಷದಿಂದ ಈ ನವೋದಯ ಕೋಚಿಂಗ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ. ಒಂದು 18 ಇಯರ್ಸ್ಗಳಿಂದ ನವೋದಯ ಕೋಚಿಂಗ್ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿ ಹೋಗಿದ್ದಾರೆ. ಈಗ MBBS ಮತ್ತೆ ITI ಇದು ಇಂಜಿನಿಯರಿಂಗು ಅವನ್ನೆಲ್ಲ ಮಾಡ್ತಾ ಇದ್ದಾರೆ. ನೀವು ಕೂಡ ನಮ್ಮ ಕೋಚಿಂಗ್ ಸೆಂಟರ್ಸ್ಗಳಿಗೆ ಬಂದು ಸೇರ್ಕೊಂಡು ಈ ಮ್ಯಾಥ್ಸ್ಗಳನ್ನೆಲ್ಲ ಚೆನ್ನಾಗಿ ಕಲಿಬೋದು. ನನ್ನ ಫೋನ್ ನಂಬರ್ ಏನು ಅಂತ ಹೇಳಿದ್ರೆ 7259720499 ಆಗಿರುತ್ತೆ. ನನ್ನ ಹೆಸರು ಏನು ಬರುತ್ತೆ ಅಂತ ಹೇಳಿದ್ರೆ ದರ್ಶನ್ ಅಂತ ಬಿಟ್ಟು ಬರುತ್ತೆ. ನಮ್ಮ ಟ್ಯುಟೋರಿಯಲ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಮಲ್ನಾಡ್ ಟ್ಯುಟೋರಿಯಲ್ಸ್ ಅಂತ ಬಿಟ್ಟು, ಇದು ಚಿಕ್ಕಮಂಗ್ಳೂರಲ್ಲಿದೆ. ಇಲ್ಲಿ ನೀವು ಬಂದು ಮ್ಯಾಥ್ಸ್ಗಳನ್ನೆಲ್ಲ ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಶನ್ಗಳನ್ನೆಲ್ಲ ನೀವು ಕಲಿಬೋದಾಗುತ್ತೆ. ನೋಡಿ, ನಾವು ಇನ್ನೂ ಕೂಡ ಮುಂದೆ ಹೋಗ್ತಾ ಹೋದ್ರೆ ನೋಡಿ, ಇಲ್ಲಿ ಮ್ಯಾಥ್ಸಿಂದು ಎಲ್ಲ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಅವನ್ನೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಮತ್ತೆ ಇನ್ನು ನೆಕ್ಸ್ಟ್ ಹೇಳಿದೆ ನಾನು, ನೆಕ್ಸ್ಟ್ ಪಾರ್ಟ್ ಇಸ್ ಏನ್ ವಾಟ್ ಪ್ಯಾಸೇಜ್ ಅಂತ ಬಿಟ್ಟು ಹೇಳ್ತೀವಿ. ಪ್ಯಾಸೇಜ್ ಇದು ಇಂಗ್ಲಿಷ್ ಪ್ಯಾಸೇಜಸ್ಗಳನ್ನ ಕೊಟ್ಟಿರ್ತಾರೆ. ಆ ಪ್ಯಾಸೇಜಸ್ಗಳನ್ನು ಕೂಡ ಏನ್ ಮಾಡಬೇಕು, ನೀವು ಆನ್ಸರ್ಸ್ಗಳನ್ನ ಮಾಡಬೇಕಾಗುತ್ತೆ. ನಾವು ಹಂಗೆ ಮುಂದೆ ಹೋಗ್ತಾ ಇದ್ರೆ ಸಮ್ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಏನೇನಿದೆ ಅಂತ ಬಿಟ್ಟು ಅಲ್ಲಿ ಪ್ರಾಸ್ಪೆಕ್ಟಸ್ ಅಲ್ಲಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್, ಅದನ್ನ ನೋಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದೇನು ಅಂತ ಹೇಳಿದ್ರೆ 16th ಸೆಪ್ಟೆಂಬರ್ 2024 ಲಾಸ್ಟ್ ಡೇಟ್ ಆಗಿದೆ. ಯಾರು ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ, ಬೇಗ ಹೋಗ್ಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ಗಳನ್ನ ಹಾಕಿ. ಎಲ್ಲಿ ಹೋಗಿ ಹಾಕಿ ಅಂತ ಹೇಳಿದ್ರೆ ಕಾಮನ್ ಸರ್ವಿಸ್ ಸೆಂಟರ್ಸ್ಗಳು ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ಗಳನ್ನ ಹಾಕ್ಬೇಕಾಗುತ್ತೆ. ಮತ್ತಿಲ್ಲಿ ಇದು ನೋಡಿ ಅಪ್ಲಿಕೇಶನ್ ಫಾರ್ಮ್.
ಇದು 2025 ನವೋದಯ ಎಕ್ಸಾಮ್ ಇಂದು ಅಪ್ಲಿಕೇಶನ್ ಫಾರ್ಮ್. ಲಾಸ್ಟ್ ಡೇಟ್ ಮತ್ತೆ ಹೇಳ್ತಾ ಇದ್ದೀನಿ, 16 ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಥರದೊಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ನೀವೆಲ್ಲೋಗಿ ಇಸ್ಕೊಬೇಕು ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಸ್, ಯಾವುದೇ ಒಂದು ಕಂಪ್ಯೂಟರ್ ಸೆಂಟರ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ನವೋದಯ ಅಪ್ಲಿಕೇಶನ್ ಫಾರ್ಮ್ ಕೊಡಿ ಅಂದರೆ ಈ ಥರದೊಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಈ ಅಪ್ಲಿಕೇಶನ್ ಫಾರ್ಮ್ನ ಕರೆಕ್ಟಾಗಿ ನೀವು ರೀಡ್ ಮಾಡ್ಕೊಂಡು ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಏನೇ ಒಂದು ಫಿಲಪ್ ಮಾಡಬೇಕಾದ್ರು ಬ್ಲಾಕ್ ಲೆಟರ್ಸ್, ಬಿಗ್ ಲೆಟರ್ಸ್ಗಳಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋಗಳನ್ನ ಅಂಟಿಸ್ಬೇಕಾಗುತ್ತೆ ನೀವು. ಮತ್ತು ಆಮೇಲೆ ಡೇಟ್ ಆಫ್ ಬರ್ತನ್ನ ಕೂಡ ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ವರ್ಡ್ಸಲ್ಲಿ ಬರಿಬೇಕಾಗುತ್ತೆ. ಬಾಯ್ ಇದ್ರೆ ಬಾಯಿ, ಗರ್ಲ್ ಇದ್ರೆ ಗರ್ಲು ಅಂತ ಹೇಳ್ಬಿಟ್ಟು ಬರೀರಿ. ಮತ್ತು ನೀವು ಕ್ಯಾಟಗರಿ ಏನಾರು ಇದ್ದರೆ, ಜನರಲ್ ಕ್ಯಾಟಗರಿ ಇದ್ರೆ ಜನರಲ್ ಕ್ಯಾಟಗರಿಗೆ ರೈಟ್ ಹಾಕಿ, ಒ ಬಿ ಸಿ ಏನಾರ ಕ್ಯಾಟಗರಿ ಇದ್ರೆ ಒ ಬಿ ಸಿಗೆ ಹಾಕಿ. ಇಲ್ಲಿ SC/ST ಕ್ಯಾಟಗರಿಗಳಿದ್ರೆ ಅವುಗಳನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಇದು ವೆರಿ ಇಂಪಾರ್ಟೆಂಟು, ಯಾಕಂದರೆ ಇದು ನಿಮಗೆ ರಿಸರ್ವೇಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ಮತ್ತು ಆಮೇಲೆ ಇಲ್ಲಿ ಸ್ಟೂಡೆಂಟಿಂದು ಆಧಾರ್ ಕಾರ್ಡ್ ನಂಬರನ್ನು ಬರೀರಿ. ಮತ್ತು ಇಲ್ಲಿ PN ನಂಬರ್ ಅಂತ ಬಿಟ್ಟಿದೆ. ಇದು ಒಂದು ಈ ವರ್ಷ ಮಾಡಿರೋದು, ಇದು PN ನಂಬರ್ ಅಂತ. ಇದು ನೀವು ಸ್ಕೂಲಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಡ್ ಮಾಸ್ಟರ್ಗೆ ಕೇಳಿದರೆ ಅವರೊಂದು PN ನಂಬರ್ ಕೊಡ್ತಾರೆ. ಡೈಸಲ್ಲೆಲ್ಲ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಹೆಡ್ ಮಾಸ್ಟರ್ಸ್ಗೆ, ಅವ್ರು ಕೊಡ್ತಾರೆ PN ನಂಬರು. ಆ PN ನಂಬರ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಿ ಇಲ್ಲಿ ಬರೀರಿ. ಮತ್ತು ಆಮೇಲೆ ಅಡ್ರೆಸ್ ಬರೀರಿ, ಮತ್ತು ಫೋನ್ ನಂಬರು ವೆರಿ ಇಂಪಾರ್ಟೆಂಟು, ಫೋನ್ ನಂಬರ್ ಬರೀರಿ. ಮತ್ತು ಇನ್ಕಮ್ ಬರೀರಿ, ಎಷ್ಟು ಇನ್ಕಮ್ ಇದೆ ಬರೀರಿ. ಮತ್ತು ನ್ಯಾಷನಾಲಿಟಿ ಬರೀರಿ, ರಿಲಿಜನ್ ಬರೀರಿ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟು ನೋಡಿ, ಇದು ಇಂಪಾರ್ಟೆಂಟ್. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಏನಂತೇಳಿದ್ರೆ, ಈಗ ನಿಮ್ಮ ಸ್ಟೂಡೆಂಟ್ ಏನಾರ ಕನ್ನಡ ಮೀಡಿಯಮಲ್ಲಿ ಏನಾರ ಓದ್ತಿದ್ರೆ ಇಲ್ಲಿ ಕನ್ನಡ ಅಂತ ಬರಿಬೇಕಾಗುತ್ತೆ. ನೀವು ಕನ್ನಡ ಅಂತ ಬರಿಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಸ್ಟೂಡೆಂಟ್ ಏನಾದ್ರೆ ಇಂಗ್ಲಿಷ್ ಮೀಡಿಯಮಲ್ಲಿ ಸ್ಟಡಿ ಮಾಡ್ತಿದ್ರೆ ಇಂಗ್ಲಿಷ್ ಮೀಡಿಯಮ್ ಅಂತ ತಗೊಬೇಕಾಗುತ್ತೆ. ನೀವು ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಎಕ್ಸಾಮಿನೇಷನ್ ಬರಿಬೇಕು. ಕನ್ನಡ ಮಾಧ್ಯಮದಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲೇ ಏನು ಮಾಡಬೇಕು, ಎಕ್ಸಾಮಿನೇಷನನ್ನು ಬರಿಬೇಕಾಗುತ್ತೆ. ಮತ್ತು ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ, 3rd ಸ್ಟ್ಯಾಂಡರ್ಡ್ ನಿಮ್ಮ ವಿದ್ಯಾರ್ಥಿ ಎಲ್ಲಿ ಓದಿದ್ದು, 4th ಸ್ಟ್ಯಾಂಡರ್ಡ್ ಎಲ್ಲಿ ಓದಿದ್ದು, 5th ಸ್ಟ್ಯಾಂಡರ್ಡ್ ಎಲ್ಲಿ ಓದಿದ್ದು, ನೇಮ್ ಆಫ್ ದ ಸ್ಕೂಲ್ಗಳನ್ನು ಬರೀಬೇಕು, ಅದು ಲೊಕೇಶನ್ ಬರೀಬೇಕು. ಅರ್ಬನ್ ಇದ್ರೆ ಅರ್ಬನ್ನು, ರೂರಲ್ ಇದ್ರೆ ರೂರಲ್ ಅಂತ ಬಿಟ್ಟು ಇಲ್ಲಿ ಬರೀಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಆಮೇಲೆ ಇದು ನೋಡ್ಕೊಂಡು ನಿಮ್ಮ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಹೇಳ್ತಾರೆ, ಅವ್ರು ಹೇಳೋ ಥರ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಕಾಲಮನ್ನ ಫಿಲಪ್ ಮಾಡಿ, 3rd, 4th, 5th ಎಲ್ಲೆಲ್ಲಿ ಓದಿದ್ದಾರೆ ಅಂತೇಳ್ಬಿಟ್ಟು. ನೆಕ್ಸ್ಟು ಏನಂತ ಹೇಳಿದ್ರೆ, ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟನ್ನು ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ ಸಿಗ್ನೇಚರು ಮತ್ತು ಪೇರೆಂಟ್ಸಿಂದು ಸಿಗ್ನೇಚರ್ ಆಗುತ್ತೆ. ಇಲ್ಲಿ ಸ್ಕೂಲಿಗೆ ಹೋಗ್ಬಿಟ್ಟು ಹೆಡ್ ಮಾಸ್ಟರಿಂದು ಸೀಲು ಮತ್ತು ಹೆಡ್ ಮಾಸ್ಟರಿಂದು ಸಿಗ್ನೇಚರು ಮತ್ತು ಸೀಲನ್ನು ಮಾಡಿಸ್ಕೊಳ್ಳಿ. ಇದನ್ನು ಮಾಡಿಸ್ಕೊಂಡ್ಬಿಟ್ಟು ನೀವು ಈ ಅಪ್ಲಿಕೇಶನನ್ನೆಲ್ಲ ಫಿಲಪ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೀದಾ ನೀವು ಮತ್ತೆ ಕಾಮನ್ ಸರ್ವಿಸ್ ಸೆಂಟರ್ಸ್, ಕಂಪ್ಯೂಟರ್ ಸೆಂಟರ್ಸಿಗೆ ಬನ್ನಿ. ಅವ್ರೇನು ಮಾಡ್ತಾರೆ, ಈ ಅಪ್ಲಿಕೇಶನನ್ನು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ಡೀಟೇಲ್ಸ್ಗಳನ್ನೆಲ್ಲ, ಇನ್ಫಾರ್ಮೇಷನ್ಸ್ನೆಲ್ಲ ಫಿಲಪ್ ಮಾಡ್ತಾರೆ. ಫಿಲಪ್ ಮಾಡಿಬಿಟ್ಟು ನಿಮಗೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿಬಿಟ್ಟು ಇನ್ನೊಂದು ಅಪ್ಲಿಕೇಶನನ್ನು ಕೊಡ್ತಾರೆ. ಅಂದರೆ ಸಬ್ಮಿಟ್ ಆದಮೇಲೆ ಇನ್ನೊಂದು ಅಪ್ಲಿಕೇಶನನ್ನು ಕೊಡ್ತಾರೆ. ಅಪ್ಲಿಕೇಶನನ್ನು ನಿಮ್ಮ ಹತ್ರ ಇಟ್ಕೊಬೇಕು. ತುಂಬ ಹುಷಾರಾಗಿ, ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕಂತೇಳಿದ್ರೆ ಈಗ ಜನವರಿಯಲ್ಲಿ ಎಕ್ಸಾಮ್ ಆಗಿರೋದ್ರಿಂದ ಡಿಸೆಂಬರಲ್ಲಿ ಆಲ್ ಟಿಕೆಟ್ ಎಲ್ಲ ಸಿಗುತ್ತೆ ನಿಮಗೆ. ಆ ಆಲ್ ಟಿಕೆಟ್ ಎಲ್ಲ ತೊಗೊಬೇಕಾಗುತ್ತೆ. ನೀವು ತೊಗೊಂಡ್ಬಿಟ್ಟು ಆಮೇಲೆ ನಿಮ್ಮ ಸ್ಟೂಡೆಂಟಿಗೆ ಎಕ್ಸಾಮಿನೇಷನನ್ನು ಬರ್ಸ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಲಾಸ್ಟಿಗೆ ಫೈನಲ್ ಆಗಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನು ಇಸ್ಕೊಂಡ್ಬಿಟ್ಟು ಅದ್ರಲ್ಲಿ ಫೋನ್ ನಂಬರ್ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನೀವೆಲ್ಲ ಫಿಲಪ್ ಮಾಡಿರೋದು ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಬಿಟ್ಟು ನಿಮ್ಮ ಸ್ಟೂಡೆಂಟ್ಗಳಿಗೆ ನವೋದಯ ಆನ್ಲೈನ್ ಅಪ್ಲಿಕೇಶನ್ಸನ್ನ ಹಾಕ್ಸಿ. ಆದಷ್ಟು ಬೇಗ ಹೋಗ್ಬಿಟ್ಟು ನವೋದಯ ಆನ್ಲೈನ್ ಅಪ್ಲಿಕೇಶನ್ಸನ್ನ ಹಾಕ್ಸಿ. ಇದು ಯಾರು ಅಪ್ಲೈ ಮಾಡ್ಬೋದು ಅಂತ ಮತ್ತೆ ಹೇಳ್ತಾ ಇದ್ದೀನಿ. 5th ಸ್ಟ್ಯಾಂಡರ್ಡಲ್ಲಿ ಏನು ಮಾಡ್ತಾ ಇರಬೇಕು, ಸ್ಟೂಡೆಂಟು ಓದ್ತಾ ಇರಬೇಕು. ಆ ಥರ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕಿ. ನಿಮಗೆ ತೀರಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನ್ನ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮದು ಕೋಚಿಂಗ್ ಸೆಂಟರ್ ನಾನು ಹೇಳಿದ್ದೀನಿ ಎಲ್ಲಿದೆ ಅಂತ ಹೇಳಿದ್ರೆ ಚಿಕ್ಕಮಗಳೂರಲ್ಲಿದೆ. ನನ್ನ ಹೆಸರು ದರ್ಶನ್ ಅಂತ ಬಿಟ್ಟು. ನನ್ನ ಫೋನ್ ನಂಬರು 7259720499. ಇಲ್ಲಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗುತ್ತೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಬೇಗ ಹೋಗ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ಸನ್ನ ಹಾಕಿ.